ಎಷ್ಟು ಏಜು? 76. ಸೈಟ್ ಬುಕ್ ಮಾಡಿದ್ರಾ? ಎಷ್ಟಾಯ್ತು? 22. ನಿಮ್ಗೆ ಈ ವಯಸ್ಸಾಗಿದೆ, ಯಾರಿಗೆ ಬುಕ್ ಮಾಡ್ಕೊಡ್ತಾ ಇದ್ದೀರಾ ಸೈಟ್? ಮೊಮ್ಮಕ್ಕಳವ್ರೆ ಯಾರಿಗೋ ಒಬ್ರಿಗೆ ಹೋಗ್ತಾ ಇದೆ. ಪರ್ ಸ್ಕ್ವೇರ್ ಫೀಟಿಗೆ ಎಷ್ಟು ಚಾರ್ಜ್ ಮಾಡ್ತಾ ಇದ್ದೀವಿ ಅಂದರೆ ಮೇಡಮ್ ನೀವು ನೋಡ್ಬೋದು 899 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಮೇಡಮ್. ಸೊ 350 ಸೈಟ್ ಇರೋದು ಇದರಲ್ಲಿ. ಇವತ್ತು ಒಂದು ದಿನಕ್ಕೆ 35 ಸೈಟ್ ಬುಕ್ ಆಗಿದೆ. ಇವಾಗ ಬೆಳಗ್ಗೆಯಿಂದ ಇಷ್ಟೊತ್ತವರೆಗೂ ಆಗಿದೆ. ಆ್ಯಕ್ಚುಲಿ ಇದು ಬಂದು ಆಲ್ಮೋಸ್ಟ್ ಒಂದು 90 acres ಆಫ್ ಪ್ರಾಜೆಕ್ಟು. ಆಲ್ರೆಡಿ ಬ್ಯಾಂಕಿಂಗ್ ಟೀಮ್ ಟೈಅಪ್ ಇದೆ ನಮ್ಮಲ್ಲಿ. ಕಸ್ಟಮರ್ ಬಂದು ಜಸ್ಟ್ 2 lakh ಪೇ ಮಾಡಿದ್ರೆ ಸಾಕು, ಕಂಪ್ಲೀಟ್ ಬ್ಯಾಂಕ್ ಲೋನ್ ಮಾಡ್ಕೊಡ್ತೇನೆ. ನಾವು ತಗೊಬೇಕಂತ ಮೈಂಡಲ್ಲಿ ಫಸ್ಟಿಂದನೇ ಇತ್ತು. ಸೊ ನಮಗೆ ಇದು ಕಮ್ಮಿಯಲ್ಲಿ ಸಿಕ್ಕಿದೆ ಅಂತ ಅದಕ್ಕೋಸ್ಕರ ತಗೊತಾ ಇದ್ವಿ. ಎಷ್ಟು ಮೇಡಮ್ ಸ್ಕ್ವೇರ್ ಫೀಟ್ ನಿಮಗೆ ಎಷ್ಟು ಸಿಕ್ತು? ನಮಗೆ 130-40 ಅಂತ ಅನ್ಕೊಂಡಿದ್ವಿ. ಇವಾಗ ನಮ್ಗೆ 60-40 ಸಿಕ್ತು. ಸೊ ತುಂಬ ಖುಷಿ ಆಗ್ತಿದೆ ಈ ಅಮೌಂಟ್ಗೆ. ಇಂಡಿವಿಜುವಲ್ ಈ ಖಾತೆ ಬರುತ್ತೆ. ಪ್ರತಿಯೊಂದು ಸರ್ವೆ ನಂಬರ್ಗೂ ಕನ್ವರ್ಷನ್ ಕಾಪಿ ಇದೆ. ನಮ್ಮ ಕಂಪನಿಯಿಂದನೇ ಬೇಕಾದ್ರೆ ರೀಸೇಲ್ ಆಪ್ಷನ್ ಕೂಡ ಇದೆ, ನಾವೇ ಕೂಡ ರೀಸೇಲ್ ಮಾಡಿಕೊಡ್ತೀವಿ. ಇದು 899 ರೂಪೀಸ್ ಆಫರಬಲ್ ಪ್ರೈಸು, ಪ್ರೀ ಲಾಂಚ್ಗೆ ಅಂತ ಮಾಡಿರೋದು. ಇದು ಬರೋಂಥ 100 ಕಸ್ಟಮರ್ಗೆ ಮಾತ್ರ. ಸೊ ಎವ್ರಿ ಸಂಡೇ ಕಸ್ಟಮರ್ಸ್ಗೆ ಬಸ್ ಫೆಸಿಲಿಟಿ ಮಾಡಿಕೊಡ್ತೀವಿ. 40-60 ಸೈಟ್ಸ್ ಡೈಮೆನ್ಷನ್ಸ್ ಮೇಡಮ್, ಎಲ್ಲ ಬಿಗ್ 40-60 ಎಲ್ಲ ಫುಲ್ ಸೈಟ್. 30-40 ಎಲ್ಲ 40-60. ಹೌದು, 30-40 ಸೈಟೇ ಇಲ್ಲ ಮೇಡಮ್ ಇಲ್ಲಿ. ತಾತನಿಗೆ 76 ವರ್ಷ ಆಗಿದೆ, ಆದ್ರೂ ಸೈಟ್ ಬುಕ್ ಮಾಡ್ತಾ ಇದ್ದಾರೆ. ಅರೆ ಇನ್ಯಾಕೆ ನೀವು ತಡ ಮಾಡ್ತೀರಾ? ತಾತನಿಗೂ ಗೊತ್ತು ಇನ್ವೆಸ್ಟ್ ಮಾಡೋದಕ್ಕೆ ಬೆಸ್ಟ್ ಪ್ಲೇಸ್ ಅಂತ ಹೇಳಿ. ಸ್ನೇಹಿತರೆ, ನಾನಿವತ್ತು ಗೌರಿಬಿದನೂರಿಗೆ ಬಂದಿದ್ದೀನಿ. ಗೌರಿಬಿದನೂರಲ್ಲಿ ನಿಮಗೆಲ್ಲ ಒಂದು ಬ್ಯೂಟಿಫುಲ್ ಅಸೆಟ್ಸ್ ತೋರಿಸೋಣ ಅಂತ ಹೇಳಿ. ಯಾರೆಲ್ಲ ಬೆಂಗಳೂರು ಔಟ್ಸ್ಕರ್ಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದರಲ್ಲೂ ಕೂಡ ಸೈಟ್ ತೊಗೋಬೇಕು, ಬೆಂಗಳೂರು ಜಂಜಾಟ ಸಾಕು ಅನ್ನೋರ್ಗೊಂದು ಬೆಸ್ಟ್ ಪ್ರಾಪರ್ಟೀಸ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಈ ಪ್ರಾಪರ್ಟಿ ಹೆಸರು ಬಂದ್ಬಿಟ್ಟು ಅಸೆಟ್ ಸ್ಕ್ವೇರ್ಸ್ ಅಂತ ಹೇಳಿ. ನಮ್ಮ ಜೊತೆ ಆಗ್ತಾ ಇದ್ದಾರೆ ಇದ್ರ ಚೇರ್ಪರ್ಸನ್ ಆದಂಥ ಜಾನ್ ಸರ್. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಸರ್, ನಿಮ್ಮ ಸೈಟು ಒಂದು ರೀತಿಯಾಗಿ ರೋಡ್ ಸೈಡ್ಗೆ ಬರುತ್ತೆ ಸರ್. ಗೌರಿಬಿದನೂರಲ್ಲಿರುವಂಥ ರೋಡ್ ಸೈಡ್ಗೆ ಬರುತ್ತೆ. ಬಟ್ ರೋಡ್ ಕನೆಕ್ಟಿವಿಟಿಯಿಂದ ಮಾತಾಡೋಣ, ಯಾಕೆಂದ್ರೆ ನಿಮ್ಮ ಪ್ರಾಪರ್ಟಿ ಈ ಸೈಡ್ ಇದೆ. ಈ ರೋಡ್ ಅಲ್ಲಿ ಕನೆಕ್ಟಿವಿಟಿ ಮಧುಗಿರಿಗೆ ಹೋಗುತ್ತೆ ಮೇಡಮ್. ಡೈರೆಕ್ಟ್ ಆಗಿ ಮಧುಗಿರಿ ಕನೆಕ್ಟ್. ಓ, ಸ್ಟೇಟ್ ಹೈವೇ ಇದು? ಹೌದು ಮೇಡಮ್, ಸ್ಟೇಟ್ ಹೈವೇ. ಈ ಕಡೆದು ಇದು ವಿದುರಾಶ್ವತ್ಥ. ಓ, ನಮ್ಮ ಸ್ವತಂತ್ರ ಹೋರಾಟಕ್ಕೆ ನಾಂದಿ ಹಾಡ್ತಲ್ಲ ವಿದುರಾಶ್ವತ್ಥ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಇಲ್ಲಿಂದ ಒಂದು 5 to 6 ಕಿಲೋಮೀಟರ್ಸ್ ಮೇಡಮ್. ಇಲ್ಲಿಂದ ಗೌರಿಬಿದನೂರು ಒಂದು 20 minutes ಡ್ರೈವ್ ಮಾಡಿ ಅಷ್ಟೇನೆ. ಓಕೆ, ಎಷ್ಟು ಎಕರೆ ಪ್ರಾಪರ್ಟೀಸ್ ಸರ್? ಪ್ರಾಪರ್ಟೀಸ್ನ ನಮ್ಮ ವೀಕ್ಷಕರಿಗೆ ತೋರಿಸೋಣ. ಖಂಡಿತ ಮೇಡಮ್, ಖಂಡಿತ ತೋರಿಸೋಣ. ಎಸ್, ಎಷ್ಟು ಎಕರೆ ಪ್ರಾಪರ್ಟೀಸ್ ಸರ್? ಮೇಡಮ್ ಆ್ಯಕ್ಚುಲಿ ಇದು ಬಂದು ಆಲ್ಮೋಸ್ಟ್ ಒಂದು 90 acres ಆಫ್ ಪ್ರಾಜೆಕ್ಟು. 90 ಎಕರೆ? ಹೌದು ಮೇಡಮ್, 90 ಎಕರೆ ಪ್ರಾಜೆಕ್ಟು. ಸೊ ಇವಾಗ ಪ್ರೆಸೆಂಟು ಡೆವಲಪ್ ಮಾಡಿರೋದು ಫೇಸ್ 1 ಅಂತೇಳಿ. ಈ ಫೇಸ್ 1 ಪ್ರಾಜೆಕ್ಟ್ ಬಂದು ನಿಮಗೆ ಆಲ್ಮೋಸ್ಟು ಈ 20 acres ಇವಾಗ ಪ್ರೆಸೆಂಟ್ ಡೆವಲಪ್ಮೆಂಟ್ ಮಾಡಿದ್ದೀವಿ. ಓಕೆ ಸರ್, ಹೋಗಿದ ತಕ್ಷಣ ನಮಗೆ ಆರ್ಚ್ ಇದೆ, ಎಲ್ಲಾನು ಕೂಡ ಪ್ಲಾಂಡ್ ಆಗಿ ಮಾಡಿದ್ದೀರಾ ಅನ್ಕೊಳ್ತಾ ಇದ್ದೀನಿ. 100% ಮೇಡಮ್. ಆಲ್ಮೋಸ್ಟ್ ಇದು ನೋಡ್ಬೋದು ನಿಮಗೆ 60 feet ವೈಡ್ ರೋಡ್ ಇದು. ಓಕೆ, 60 feet. ಹೌದು, 60 feet ವೈಡ್ ರೋಡು, ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್ ಬರುತ್ತೆ. ಗ್ರ್ಯಾಂಡ್ ಎಂಟ್ರೆನ್ಸ್ ವೆಲ್ಕಮ್ ಮಾಡೋದು ಎಲ್ರಿಗೂ ಗ್ರ್ಯಾಂಡ್ ಆಗಿನೇ. ಹೌದು ಮೇಡಮ್. ಇದು ಏನಂತಂದ್ರೆ ಮೇಯ್ನು ಇಟ್ಸ್ ಅ ಟೌನ್ಶಿಪ್ ಮೇಡಮ್, ಕಂಪ್ಲೀಟು. ಈ ಒಂದು ಬೆಲ್ಟಲ್ಲಿ ಸುಮಾರು ಇಂಡಸ್ಟ್ರಿಯಲ್ಗಳು, ಗೌರಿಬಿದನೂರು ಆಗಲಿ, ಹಿಂದೂಪುರ ಆಗಲಿ, ಚಿಲಂತೂರು ಆಗಲಿ, ಇದೆಲ್ಲ ಇಂಡಸ್ಟ್ರಿಯಲ್ ಬರುತ್ತೆ. ಸೊ ಇಲ್ಲಿ ಒಂದು ಟೌನ್ಶಿಪ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಓಕೆ, ಸೆಂಟ್ರ್ ಪಾಯಿಂಟ್ ಆಗುತ್ತೆ ಹಾಗಾದ್ರೆ ಎಲ್ಲ ಇಂಡಸ್ಟ್ರಿಯಲ್ಗೂ ಇಲ್ಲಿ ಸೆಂಟ್ರ್ ಪಾಯಿಂಟ್. ಏನೆಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದೀರಾ ಸರ್? ಮೇಡಮ್ ಆಲ್ಮೋಸ್ಟ್ ಅಮ್ಯುನಿಟೀಸ್ ಬಂದು ಬೇಸಿಕ್ ಅಮ್ಯುನಿಟೀಸ್, ಕರೆಂಟು ಮತ್ತು ವಾಟರು, ಆಲ್ಮೋಸ್ಟ್ ಬೋರ್ 2-3 ಬೋರ್ ಇದೆ. ಎಲ್ಲ ರೆಡಿ ಆಗಿದೆ. ಪ್ರೆಸೆಂಟ್ ಬೋರ್ ಇದೆ. ಎಲೆಕ್ಟ್ರಿಸಿಟಿ ಆಲ್ರೆಡಿ ಪೋಲ್ಸ್ ಬಂದಿದೆ, ಕನೆಕ್ಷನ್ ಮಾತ್ರ ತಗೊಳ್ಬೇಕು. ಇಲ್ಲೇ ನೋಡ್ತಾ ಇದೀವಲ್ಲ, ಎಲೆಕ್ಟ್ರಿಸಿಟಿ ಪೋಲ್ ಎಲ್ಲ ಇದೆ, ಡ್ರೈನೇಜ್ ಸಿಸ್ಟಮ್ ಎಲ್ಲ ಕೊಟ್ಟಿದ್ದೀರಾ, ಎಲ್ಲ ಪ್ಲಾಂಟ್ ಎಲ್ಲ ಆಗ್ತಾ ಇದೆ. JCB ಆಲ್ರೆಡಿ ಸಬ್ ರೋಡ್ಗಳಿಗೆ JCB ಬಿಟ್ಟಿದ್ದೀವಿ ನೋಡಿ. ಆ ಕಡೆ ಸೈಡ್ ಎಲ್ಲ. ಹೌದು. ಓಕೆ, ಎಲ್ಲ ವರ್ಕ್ ಎಲ್ಲ ನಡೀತಾ ಇದೆ. ಹೌದು ಮೇಡಮ್. ಯಾವೆಲ್ಲ ಡೈಮೆನ್ಷನ್ ಅಲ್ಲಿ ಸೈಟ್ ಸಿಗುತ್ತೆ ಸರ್? ಇಲ್ಲಿ ಇರೋದು 30-60 ಸೈಟ್ಸ್ ಡೈಮೆನ್ಷನ್ಸ್ ಮೇಡಮ್, ಎಲ್ಲ ಬಿಗ್ 40-60 ಎಲ್ಲ ಫುಲ್ ಸೈಟ್. 30-40 ಎಲ್ಲ 40-60? ಹೌದು, 30-40 ಸೈಟೇ ಇಲ್ಲ ಮೇಡಮ್ ಇಲ್ಲಿ. ಓಕೆ, ತುಂಬಾ ಜನದ ಕನ್ಸಲ್ವಾ ಸರ್? ಎಲ್ರಿಗೂ ಅದೆಲ್ಲಿ ಸಿಗುತ್ತೆ ಸರ್? ಹಾಗಾದ್ರೆ ಇಲ್ಲಿ ಸಿಗುತ್ತೆ ಅಸೆಟ್ ಸ್ಕ್ವೇರ್ ಅಲ್ಲಿ. ಮೇಡಮ್ ಈ ಒಂದು ಪ್ರಾಜೆಕ್ಟ್ ಬ್ಯೂಟಿ ಏನಂತಂದ್ರೆ, ಸೊ ಮೇಜರ್ ಆಗಿ ಹೇಳ್ಬೇಕಂದ್ರೆ 40-60 ಸೈಟು ಬೆಂಗಳೂರಲ್ಲಿ ಒಂದು 30-40 ತಗೊಳ್ಳೋದೇ ತುಂಬಾ ಕಷ್ಟ ಆಕ್ಚುಲಿ ಹೇಳ್ಬೇಕಂದ್ರೆ. ಇದು ಆಫರ್ಡಬಲ್ ಪ್ರೈಸ್ ಅಲ್ಲಿ ತುಂಬಾ ಎಲ್ಲರಿಗೂ ಕೈಗೆಟ್ಕೋ ರೀತಿಯಲ್ಲಿ 40-60 ಸೈಟ್ಸ್ಗಳು ಕೊಡ್ತಾ ಇದೀವಿ. ಸೊ ಪ್ರೈಸ್ ಕೇಳಿದ್ರೆ ನಮ್ಮ ವೀಕ್ಷಕರೆಲ್ಲ ಖಂಡಿತ ಶಾಕೇ ಆಗ್ತಾರೆ. ಸರ್, ಪ್ರೈಸ್ ಬಗ್ಗೆ ಆಮೇಲೆ ಮಾತಾಡೋಣ. ಆಲ್ರೆಡಿ ಎಲ್ಲ ಮರಗಿಡಗಳೆಲ್ಲ ಬೆಳೆಸಿದಿರಲ್ಲ ಸರ್? ಹೌದು ಮೇಡಮ್, ಆಲ್ಮೋಸ್ಟ್ ಪ್ಲಾಂಟಿಂಗ್ ಎಲ್ಲ ಮಾಡಿದ್ದೀವಿ. ಎಲ್ಲ ಪ್ಲಾಟ್ಗೂ ಪ್ಲಾಂಟಿಂಗ್ ಬರುತ್ತೆ ಕಂಪ್ಲೀಟ್. ಆಲ್ಮೋಸ್ಟ್ ಈ ಇಯರ್ ಸ್ಟಾರ್ಟಿಂಗ್ ಇಂದ ಮಾಡಿರೋದು. 2025ರಿಂದ. ನಿಮ್ದು ಎಷ್ಟನೇ ಪ್ರಾಜೆಕ್ಟ್ ಸರ್ ಇದು? ಮೇಡಮ್ ಆಲ್ಮೋಸ್ಟ್ ಇದು 70+ ಪ್ರಾಜೆಕ್ಟ್ ಆಲ್ ಓವರ್ ಬ್ಯಾಂಗ್ಳೂರ್ ಮಾಡಿದ್ದೀವಿ ಮೇಡಮ್ ಇಲ್ಲಿವರೆಗೂ. ಓ ಮೈ ಗಾಡ್, 70 ಪ್ರಾಜೆಕ್ಟ್ ಇದೆ. ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಸರ್ ಇಲ್ಲಿ ನಿಮ್ದು? ಮೇಡಮ್ 30. ನನಗೆ ಬಂದು ಅಸೆಟ್ ಸ್ಕ್ವೇರ್ ಬಂದು ಲಾಸ್ಟ್ 1 year ಕಂಪನಿ ಸ್ಟಾರ್ಟ್ ಮಾಡಿದ್ದು. ರಿಯಲ್ ಎಸ್ಟೇಟ್ ಅಲ್ಲಿ ನನಗೆ ಬಂದು ಆಸ್ ಎ ಅಸೆಟ್ ಸ್ಕ್ವೇರ್ ಕಂಪನಿಯ ಚೇರ್ಮನ್ ಆಗಿ ನನಗೆ ಒಂದು 13 years ಆಫ್ ಎಕ್ಸ್ಪೀರಿಯನ್ಸ್ ಇದೆ ಮೇಡಮ್. ಸರ್, ಬೆಂಗಳೂರಿಂದ ಹೊರವಲಯದಲ್ಲಿ ಬಂದು ನಿಮಗೆ ಇದೇ ಜಾಗದಲ್ಲಿ ಒಂದು ಲೇಔಟ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು?
ಮೇಡಮ್ ಬೆಂಗಳೂರಲ್ಲಿ ನೀವು ನೋಡ್ಬೋದು, ಬೆಂಗಳೂರಲ್ಲಿ ಎಲ್ಲೇ ಹೋದರೂ ಕೂಡ ಮಾತೆತ್ತಿದ್ರೆ 50 ಲಕ್ಷ 1 ಕೋಟಿ. ಸೊ ಪ್ರಾಜೆಕ್ಟ್ಸ್ಗಳೆಲ್ಲ ಹೀಗೆ ಇದೆ. ಸೊ ಇಲ್ಲೇನಂತಂದ್ರೆ ತುಂಬ ಅಫೋರ್ಡಬಲ್ ಪ್ರೈಸ್, ಒಂದು 10-20 ಲ್ಯಾಕ್ಸ್ಗೆಲ್ಲ ಬ್ಯೂಟಿಫುಲ್ ಆಗಿ ತೊಗೊಂಡ್ಬಿಡ್ಬೋದು ಇಲ್ಲಿ. 10-20 ಲ್ಯಾಕ್ಸ್ಗೆಲ್ಲ ಸೈಟ್ ಸಿಗುತ್ತಾ? ಎಸ್ ಏನ್ ಸರ್ ಫಂಕ್ಷನ್ ನಡೀತಾ ಇದೆ ಇಲ್ಲಿ? ಏನ್ ಫಂಕ್ಷನ್? ಇವತ್ತು ಬಂದು ಇದು ಪ್ರೀ ಲಾಂಚ್ ಅಂತ. Okay. ಯು ಕಾಂಟ್ ಬಿಲೀವ್ ಇಟ್. ನಮ್ಮ ವೀಕ್ಷಕರು ಖಂಡಿತ ನಂಬೋದಕ್ಕೆ ಸಾಧ್ಯ ಇಲ್ಲ. ನಾನೇ ಆ್ಯಕ್ಚುಲಿ ತುಂಬ ಶಾಕ್ ಆಗಿದೆ. ಇವತ್ತು ಏನಂದರೆ ಇದು ಪ್ರೀ ಲಾಂಚ್ ಮಾಡ್ತಾ ಇರೋದು ನಾವು. ಈ ಪ್ರೀ ಲಾಂಚ್ಗೆ ಇವತ್ತು ಸೈಟ್ ನೋಡೋದಕ್ಕೆ ಬಂದಿರೋಂಥ ಕಸ್ಟಮರ್ 4 ಬಸ್ ಕಸ್ಟಮರ್ ಬಂದಿದ್ದಾರೆ ಮೇಡಮ್. ಅಲ್ಲೆಲ್ಲ ಬಸ್ ಇದೆಯಲ್ಲ? ಎಸ್, ಅದೆಲ್ಲ 4 ಬಸ್ಸು ಕಸ್ಟಮರು ಇವತ್ತು ಪ್ರೀ ಲಾಂಚ್ಗೆ ಬಂದಿರೋಂಥ ಕಸ್ಟಮರ್. ಎಲ್ಲಿಂದ ಬಂದಿದ್ದಾರೆ ಸರ್? ಎಲ್ಲ ಬ್ಯಾಂಗ್ಳೂರು, ಗೌರಿಬಿದನೂರು, ಮಧುಗಿರಿ, ಓಕೆ, ಈ ಸರೌಂಡಿಂಗ್ ಬೆಲ್ಟ್, ಬೆಂಗಳೂರು ಆಲ್ಮೋಸ್ಟ್ 90% ಬೆಂಗಳೂರಿಂದಾನೆ ಮೇಡಮ್. ಸರ್ ಹಾಗಾದ್ರೆ ಒಬ್ರು ಕಸ್ಟಮರ್ನ ಮಾತಾಡ್ಸೋಣ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ಲಾಂಚಿಂಗ್ ದಿನನೇ ಇಷ್ಟು ಜನ ಬಂದಿದ್ದಾರೆ. ಅದು ಯಾವ್ದ್ರಲ್ಲಿ ಬಂದಿದ್ದಾರೆ? ಬಸ್ಸು, ವ್ಯಾನ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿ ನೋಡ್ಬೋದು ಒಬ್ರು ನಮಗೆ ಸಿಕ್ಕಿದ್ದಾರೆ, ಸೈಟ್ ಬುಕ್ ಮಾಡಿರೋರು. ಅವ್ರನ್ನ ಮಾತಾಡ್ಸೋಣ. ಎಲ್ಲಿಂದ ಬಂದಿದ್ದಾರೆ, ಯಾವ ಸೈಟ್ ತಗೊಂಡಿದ್ದಾರೆ ಅಂತ ಹೇಳಿ. ನಿಮ್ಮ ಹೆಸರು? ನನ್ನ ಹೆಸರು ಸೌಮ್ಯ ಅಂತ. ಏನು ವರ್ಕ್ ಮಾಡೋದು ನೀವು? ನಾನು ಹೌಸ್ ವೈಫು. ಎಲ್ಲಿಂದ ಬಂದಿರೋದು? ಯಲಹಂಕದಿಂದ. ಯಲಹಂಕದಿಂದ ಇಲ್ಲಿಗೆ ಬಂದಿದ್ದಾರೆ. ಬಾಗ್ಲೂರು ಯಲಹಂಕ. ಓಕೆ, ಸೈಟ್ ತಗೊಂಡಾಯ್ತಾ? ತಗೊಂಡಾಯ್ತು. ಯಾವುದು ಸೈಟ್ ನಂಬರ್ 102. ಯಾವುದು ಸ್ಕ್ವೇರ್ ಫೀಟು? 60/40. 60/40 ತಗೊಂಡಿದ್ದಾರೆ. ಏನ್ ಮೇಡಮ್, ಯಲಹಂಕದಿಂದ ಇಲ್ಲಿ ಬಂದು ತಗೊಂಡಿದ್ದೀರಾ? ಇನ್ವೆಸ್ಟ್ಮೆಂಟ್ ಪರ್ಪಸ್. ಇನ್ವೆಸ್ಟ್ಮೆಂಟ್ ಪರ್ಪಸ್. ಬೆಸ್ಟ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಕೊಡ್ತೀರಾ ಫ್ಯೂಚರ್ಗೆಲ್ಲ? ಹೆಂಗೆ ಮೇಡಮ್, ಯಾವ ತರ ಕ್ಯಾಲ್ಕುಲೇಷನ್ ಮಾಡಿರಿ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ಹೇಳ್ತಾ ಇದ್ದೀರಾ? ನಾವು ತಗೊಬೇಕಂತ ಮೈಂಡಲ್ಲಿ ಫಸ್ಟಿಂದನೇ ಇತ್ತು. ಸೊ ನಮಗೆ ಇದು ಕಮ್ಮಿಯಲ್ಲಿ ಸಿಕ್ಕಿದೆ ಅಂತ ಅದಕ್ಕೋಸ್ಕರ ತಗೊತಾ ಇದ್ವಿ. ಎಷ್ಟು ಮೇಡಮ್ ಸ್ಕ್ವೇರ್ ಫೀಟ್ ನಿಮಗೆ ಎಷ್ಟು ಸಿಕ್ತು? ನಮಗೆ 130-40 ಅಂತ ಅನ್ಕೊಂಡಿದ್ವಿ. ಇವಾಗ ನಮ್ಗೆ 60-40 ಸಿಕ್ತು. ಸೊ ತುಂಬ ಖುಷಿ ಆಗ್ತಿದೆ ಈ ಅಮೌಂಟ್ಗೆ. ಹ್ಯಾಪಿಯಾಗಿ ಮನೆಗೆ ಹೋಗ್ತಾ ಇದ್ದೀರಾ? ಇವತ್ತು ಫಸ್ಟ್ ಡೇನೇ ಎಷ್ಟು ಬುಕ್ಕಿಂಗ್ ಆಗಿದೆ ಸರ್? ಮೇಡಮ್ ಆಲ್ಮೋಸ್ಟ್ 30 to 35 ಪ್ಲಾಟ್ಸ್ ಇವತ್ತು ಬುಕ್ ಆಯಿತು ಮೇಡಮ್. 35 ಸೈಟ್ಸ್ ಒಂದೇ ದಿನ ಬುಕ್ಕಿಂಗ್ ಆಯಿತು. ಎಸ್ ಮೇಡಮ್. ಇನ್ನೆಷ್ಟು ಅವೈಲೇಬಿಲಿಟಿ ಇದೆ? ಆಲ್ಮೋಸ್ಟ್ 350 ಸೈಟ್ ಇರೋದು ಇದರಲ್ಲಿ. ಇವತ್ತು ಒಂದಿನಕ್ಕೆ 35 ಸೈಟ್ ಬುಕ್ ಆಗಿದೆ. ಇವಾಗ ಬೆಳಗ್ಗೆಯಿಂದ ಇಷ್ಟೊತ್ತವರೆಗೂ ಆಗಿದೆ. ಇನ್ನೂ ಕಸ್ಟಮರ್ಸ್ಗಳು ವಿಸಿಟ್ ಆಗ್ತಾ ಇದ್ದಾರೆ, ಎಲ್ಲ ಜನ ನೋಡ್ತಾ ಇದ್ದಾರೆ. ಸೊ ಇನ್ನೂ ಆಲ್ಮೋಸ್ಟ್ ಇನ್ನೂ ಒಂದು 10-15 ಆಗ್ಬೋದು ಮೇಡಮ್. ಓಕೆ ಸರ್, ಸೈಟ್ ಅಂತ ಬಂದಾಗ ಡಾಕ್ಯುಮೆಂಟ್ ಎಲ್ಲ ಕೇಳ್ತಾರೆ. ಡಾಕ್ಯುಮೆಂಟ್ ಎಲ್ಲ ಯಾವ ಖಾತಾ, ಹೇಗೆ, ಏನು? ಮೇಡಮ್ ಇದು ಇಂಡಿವಿಜುವಲ್ ಈ ಖಾತಾ, DC ಕನ್ವರ್ಟೆಡ್ 9/11A ಈ ಖಾತಾ ಮೇಡಮ್. ಓಕೆ, ಡಾಕ್ಯುಮೆಂಟ್ ಎಲ್ಲ ಪಕ್ಕ ಇದೆ. ಇಂಡಿವಿಜುವಲ್ ಸೈಟ್ ಪ್ರತಿ ಒಂದು ಸೈಟ್ಗೂ ಖಾತಾ ಕೊಡ್ತೀನಿ. 100% ಇಂಡಿವಿಜುವಲ್ ಖಾತಾ, ಅದೇನು ಪ್ರಾಬ್ಲಮ್ ಏನಾಗಲ್ಲ? ಏನು ಇಲ್ಲ ಮೇಡಮ್. ಬೇಕಾದ್ರೆ ಅಡ್ವೊಕೇಟು ಇಲ್ಲೇ ಇಲ್ಲ ಸೈಟಲ್ಲೇ ಕೂಡ ಇದ್ದಾರೆ. ಅಡ್ವೊಕೇಟು ಕೂಡ ಮಾತಾಡ್ಸೋಣ ಅಂದರೆ ಇಲ್ಲಿ ಇಮಿಡಿಯೇಟ್ ಆಗಿ ಮಾತಾಡ್ತಾರೆ. ಯಾಕೆಂದ್ರೆ ಒಂದು ಲೈಫ್ ಟೈಮ್ ಅಚೀವ್ಮೆಂಟ್ ಅಲ್ವಾ ಸರ್, ಒಂದು ಸೈಟ್ಗೆ ಇನ್ವೆಸ್ಟ್ ಮಾಡೋದು ಪ್ರತಿಯೊಬ್ಬರು ಕನಸಾಗಿರುತ್ತೆ. ಜೀವನದಲ್ಲಿ ಒಂದು ಮಹದಾಸೆ ಏನು ಅಂತ ಹೇಳಿದ್ರೆ ಮನೆ ಕಟ್ಟಬೇಕು, ಒಂದು ರೀತಿಯಾಗಿ ಒಂದು ಸೈಟ್ ತಗೋಬೇಕು ಅಂತ ಹೇಳಿ ಪ್ರತಿ